ಲೋಕಸಭೆಗೆ ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ವಿಚಾರವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಸುಮಲತಾಗೆ ಟಿಕೆಟ್ ಕೊಡಲು ಸಾಧ್ಯವಿಲ್ಲ. ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ನಿರ್ಧಾರವಾಗಿದೆ. ಹಾಲಿ ಜೆಡಿಎಸ್ ಸಂಸದರಿರುವಾಗ ನಾವು ಟಿಕೆಟ್ ಕೇಳಲು ಬರಲ್ಲ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ. ಇದರ ಜೊತೆಗೆ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ಅಂಗೀಕಾರ ಕಷ್ಟ. ಉಮೇಶ್ ಜಾಧವ್ ಆಪರೇಷನ್ ಕಮಲಕ್ಕೆ ಬಲಿಯಾಗಿದ್ದಾರೆ. ಬಂಡಾಯ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಲು ನಾನೇ ದೂರು ನೀಡಿದ್ದೇನೆ. ಉಮೇಶ್ ಜಾಧವ್ಗೂ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುತ್ತೆ. ಸ್ಪೀಕರ್ ರಾಜೀನಾಮೆ ಅಂಗೀಕಾರ ಮಾಡೋದಿಲ್ಲ ಅಂದ್ಕೊಂಡಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸುಮಲತಾ ಸ್ಪರ್ಧೆ ವಿಚಾರವಾಗಿ ಕೂಡ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ನಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಡಲು ಸಾಧ್ಯವಿಲ್ಲ. ಯಾಕಂತಂದ್ರೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡುವಂತಹ ನಿರ್ಧಾರವಾಗಿದೆ. ಹಾಲಿ ಜೆಡಿಎಸ್ ಸಂಸದರಿರುವಾಗ ನಾವು ಟಿಕೆಟ್ ಕೇಳಲಿಕ್ಕೆ ಬರಲ್ಲ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ಅಂಗೀಕಾರ ಮಾಡುವಂಥದ್ದು ಕಷ್ಟ. ಉಮೇಶ್ ಜಾಧವ್ ಆಪರೇಷನ್ ಕಮಲಕ್ಕೆ ಬಲಿಯಾಗಿದ್ದಾರೆ. ಬಂಡಾಯ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಲು ನಾನೇ ದೂರು ನೀಡಿದ್ದೇನೆ. ಉಮೇಶ್ ಜಾಧವ್ಗೂ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುತ್ತೆ. ಸ್ಪೀಕರ್ ರಾಜೀನಾಮೆ ಅಂಗೀಕಾರ ಮಾಡೋದಿಲ್ಲ ಅಂದ್ಕೊಂಡಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಸುಮಲತಾ ಅವರಿಗೆ ಅದು ಜೆಡಿಎಸ್ ಸಿಟ್ಟಿಂಗ್ ಎಂಪಿ ಇರೋದ್ರಿಂದ ಅದು ನಮಗೆ ಬರಲ್ಲ. ಅದು ನಮಗೆ ಕಾಂಗ್ರೆಸ್ಗೆ ಬರಲ್ಲ. ಅಲಯನ್ಸ್ನಲ್ಲಿ ಇಟ್ ವಿಲ್ ಗೋ ಟು ಜೆಡಿಎಸ್. ಪಕ್ಷೇತರಾಗಿ ನಿಲ್ಲೋದು ಬಿಡೋದು ಅವ್ರಿಗೆ ಸೇರುತ್ತಲ್ವ, ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ನಾವು ಕಾಂಗ್ರೆಸ್ಗೆ ಅದು ಪಾರ್ಲಿಮೆಂಟ್ ಸೀಟ್ ಬರಲ್ಲ ಅಂದಮೇಲೆ ನಾವು ಸುಮಲತಾ ಅವರು ಕೂಡ ಪ್ರಶ್ನೆ ಉದ್ಭವ ಆಗೋದೇ ಇಲ್ವಲ್ಲ. ಇಲ್ಲ, ಇನ್ನೂ ಚರ್ಚೆ ನಡೀತಾ ಇದೆ. ಡಿಸ್ಕಷನ್ಸ್ ಆರ್ ಇನ್ ಪ್ರೋಗ್ರೆಸ್. ಇನ್ನೊಂದು 4-5 ದಿನಗಳಲ್ಲಿ ಇತ್ಯರ್ಥ ಆಗುತ್ತೆ. ಸುಮಲತಾ ಅವರಿಗೆ ಅದು ಜೆಡಿಎಸ್ ಸಿಟ್ಟಿಂಗ್ ಎಂಪಿ ಇರೋದ್ರಿಂದ ಅದು ನಮಗೆ ಬರಲ್ಲ. ಕಾಂಗ್ರೆಸ್ಗೆ ಬರಲ್ಲ. ಅಲಯನ್ಸ್ನಲ್ಲಿ ಉಮೇಶ್ ಜಾಧವ್ ಕಾಂಗ್ರೆಸ್ ಟಿಕೆಟ್ ಮೇಲೆ ಅಲ್ಲೂ ಗೆದ್ದಿರೋದು. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿಗೆ ಯಾಕೆ ಹೋಗ್ತಾ ಇದ್ದಾರೆ? ಈಗ 5 ವರ್ಷ ಇಲ್ಲಿ MLA ಆಗಿದ್ದರು. 2ನೇ ಸಾರಿ MLA ಆಗಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ಸಿಂದ. ಈಗ ಅವರ ಬಿಜೆಪಿಯವರ ಕುತಂತ್ರಕ್ಕೆ ಬಲಿಯಾಗಿದ್ದಾರೆ. ಇವರು ಆಸೆ ಆಮಿಷಗಳು ತೋರಿಸಿ ಇವ್ರನ್ನ ಎಳ್ಕೊಂಡಿದ್ದಾರೆ. ಆಪರೇಷನ್ ಕಮಲ ಅಂತ ಹೇಳ್ತಾರಲ್ಲ ಬಿಜೆಪಿಯವರು, ಅದಕ್ಕೆ ಬಲಿಯಾಗಿದ್ದಾರೆ. ಆದರೆ ನಾನು ಉಮೇಶ್ ಜಾಧವ್, ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಆ್ಯಂಡ್ ರಮೇಶ್ ಕುಮಟಳ್ಳಿ, ಮಹೇಶ್ ಕುಮಟಳ್ಳಿ, ಇವ್ರು 4 ಜನದ ಮೇಲೆ ಪಿಟಿಷನ್ ಹಾಕಿದ್ದೀನಿ. ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ. ಆಂಟಿ ಡಿಫೆಕ್ಷನ್ ಲಾ ಅಟ್ರಾಕ್ಟ್ ಆಗುತ್ತೆ. ಇವ್ರು 4 ಜನರು ಡಿಸ್ಕ್ವಾಲಿಫೈ ಮಾಡಿ ಅಂತ ಸ್ಪೀಕರ್ ಮುಂದೆ ಪಿಟಿಷನ್ ಹಾಕಿದ್ದೀನಿ. ಆ ಪಿಟಿಷನ್ ಇನ್ನ ಪೆಂಡಿಂಗ್ ಇದೆ, ಇನ್ನು ಇತ್ಯರ್ಥ ಆಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗುಪ್ಪ. ಯಲ್ಲಪ್ಪ, ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ಈಗ ಸುಮಲತಾ ಅವರಿಗೆ ಟಿಕೆಟ್ ನೀಡಲಿಕ್ಕೆ ಸಾಧ್ಯವಿಲ್ಲ. ಆ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಲಾಗುತ್ತೆ. ಯಾಕಂತಂದ್ರೆ ಅಲ್ಲಿ ಸಿಟ್ಟಿಂಗ್ ಎಂಪಿ ಇದ್ದಾರೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು. ಹಾಗಿದ್ರೆ ಈ ಮೂಲಕ ಸುಮಲತಾ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರ? ಸುಮಲತಾ ಅವರ ಮುಂದಿನ ನಡೆ ಬಗ್ಗೆ ಕೂಡ ಅದು ಅವರಿಗೆ ಬಿಟ್ಟ ವಿಚಾರ ಅಂತ ಹೇಳೋದ್ರ ಮೂಲಕ ಅಲ್ಲೊಂದ್ ಕಡೆ ಜಾರ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರ ಅಂತ? ಲಿಖಿತ ಏನಂದ್ರು, ಮಂಡ್ಯ ಲೋಕಸಭಾ ಕ್ಷೇತ್ರ ಸಂಪಟ್ಟಂಗೆ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಮನ್ವಯ ಸಮಿತಿಯ ಅಧ್ಯಕ್ಷರು ಏನಿದ್ದಾರೆ ಖಡಾಖಂಡಿತವಾಗಿ ಒಂದು ಮಾತನ್ನು ಹೇಳಿದ್ದು, ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ನಾವು ಈಗಾಗಲೇ ಈ ಮೈತ್ರಿ ಸರ್ಕಾರದಲ್ಲೇ ಈ ಏನು ಮಂಡ್ಯ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಟಿಕೆಟ್ ಏನಿದೆ, ಈ ಟಿಕೆಟ್ ನಾವು ಸುಮಲತಾ ಅವರಿಗೆ ಕೊಡೋದಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು. ಯಾಕೆಂತಂದ್ರೆ ಈಗಾಗಲೇ ಸದ್ಯ ಮಂಡ್ಯ ಲೋಕಸಭಾ ಏನಿದೆ, ಮಂಡ್ಯ ಲೋಕಸಭಾ JDS ನಲ್ಲಿದೆ. ಹೀಗಾಗಿ ಸದ್ಯ ಅಲ್ಲಿ ಸಂಸದರು JDS
ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಅದರಲ್ಲಿ ನಾವು ಕಾಂಗ್ರೆಸ್ ಇಂದ ಅದನ್ನು ಕೇಳೋದು ತಪ್ಪು, ಹೀಗಾಗಿ ನಾವು ಅದನ್ನು ಕೇಳೋ ಮಾತೇ ಇಲ್ಲ. ಆ ಒಂದು ಕ್ಷೇತ್ರವನ್ನ ನಾವು ಈಗಾಗಲೇ ಒಂದು JDS ಬಿಟ್ಟುಕೊಟ್ಟಿದ್ದೇವೆ ಅಂತ ಅನ್ನೊಂದು ಮಾತು ನೋಡಿದ್ರು. ಯಾಕೆಂತಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಏನಿದೆ, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಈಗಾಗಲೇ ಒಂದು ಸಾಕಷ್ಟು ಕುತೂಹಲ ಕೆರಳಿಸಿದಂತ ಒಂದು ಕ್ಷೇತ್ರ. ಯಾಕೆಂತಂದ್ರೆ ಈಗಾಗಲೇ ಒಂದು JDS ಇಂದ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಏನು ಸ್ಥಳೀಯವಾಗಿ ಒಂದು ಕೆಲಸ ಮಾಡ್ತಾ ಇರೋದು ಮತ್ತು ಅಲ್ಲಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಒಂದು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಆ ಒಂದು ಕ್ಷೇತ್ರವನ್ನ ಸಂಚಾರ ಮಾಡ್ತಾ ಇರೋದು. ಅದು ಅಲ್ಲದೆ ಸುಮಲತಾ ಅವರು ನಾನು ಸ್ಪರ್ಧೆ ಮಾಡೋದಾದ್ರೆ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ, ಮತ್ತೆ ಬೇರೆ ಯಾವ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಅದು ಅಲ್ಲದೆ ಒಂದು ಆ ಮಂಡ್ಯ ಲೋಕಸಭಾ ಕ್ಷೇತ್ರ ಏನಿದೆ, ನಾನು ನಿಂತ್ರೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ನಿಲ್ತೀನಿ, ಇಲ್ಲ ಅಂದ್ರೆ ಪಕ್ಷೇತರವಾಗಿ ನಿಲ್ತೀನಿ ಅಂತ ಹೇಳಿ ಸುಮಲತಾ ಅವರ ಮಾತೇನು ಹೇಳಿದ್ರು. ಅದರ ಬೆನ್ನಲ್ಲೇ ಇವತ್ತು ಸಿದ್ದರಾಮಯ್ಯನವರು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಮಾತನಾಡಿದಾಗ ನಾವು ಆ ಒಂದು ಕ್ಷೇತ್ರವನ್ನ ಈಗಾಗಲೇ ಒಂದು JDSಗೆ ಬಿಟ್ಟು ಕೊಟ್ಟಿದ್ದೇವೆ, ನಾವು ಸುಮಲತಾ ಅವರಿಗೆ ಟಿಕೆಟ್ ಕೊಡುವ ಇಲ್ಲ ಟಿಕೆಟ್ ಕೊಡುವುದಿಲ್ಲ ಅಂತ ಒಂದು ಸ್ಪಷ್ಟತೆ ನೀಡಿದ್ದಾರೆ ಲಿಖಿತ. ಓಕೆ, ಧನ್ಯವಾದ ಯಲ್ಲಪ್ಪ ಮಾಹಿತಿ